ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಡೇಲಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಸ್ಪೆಷಲ್ ದಿವಸ ಹಾಗೂ ನೀವು ನೋಡ್ತಿದ್ದೀರಿ ನಾನು ಎಲ್ಲಿ ಬಂದಿದ್ದೇನೆ. ನಾನು ನನ್ನ ಅತ್ತೆಯ ಮನೆಗೆ ಬಂದಿದ್ದೇನೆ, ಅದು ವಿಟ್ಲದಲ್ಲಿ. ಯಾಕೆಂದರೆ ನಮ್ಮ ಕಸಿನಿದು ಮದುವೆ ಇತ್ತು, ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ರೋಸ್ ಎಲ್ಲ ಆಯಿತು, ನಿನ್ನೆ ರಾತ್ರಿ ಮನೆಗೆ ಬರುವಾಗ ಆಲ್ಮೋಸ್ಟ್ 2 o'clock ಆಗಿದೆ. ಸೊ ಇವತ್ತು ಒಂದು ದಿವಸ ಒಂದು ಸ್ವಲ್ಪ ಔಟಿಂಗ್ ಸಹ ಉಂಟು ಫ್ಯಾಮಿಲಿ ಜೊತೆ, ಅದಕ್ಕೆ ನಾವಿಲ್ಲಿ ಸ್ಟೇ ಮಾಡಿದ್ದೇವೆ. ಸೊ ತುಂಬ ಒಳ್ಳೆಯ ಜಾಗ ಇದೆ, ಫುಲ್ಲು ಏನಂದರೆ ಫುಲ್ ಗ್ರೀನರಿ, ತುಂಬ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಉಂಟಿಲ್ಲಿ. ನೋಡಿ ನಮ್ಮ ಕಸಿನ್ಸ್ ಸಹ ಉಂಟಿಲ್ಲಿ. ಬನ್ನಿರ ಇಲ್ಲಿ, ಬನ್ನಿರ ಇಲ್ಲಿ, ಹಂಗೆ ಹಂಗೆ ಆನ್ಸರ್ ಹಂಗೆ. ಕಿಯಾನ್ ಹಾಯ್ ಮನ್, ನಿನ್ನ ಹೆಸರು ಎಂತ ಹೇಳು? ನಿನ್ನ ಹೆಸರು ಎಂತ ಹೇಳು? ಯಾವ ಕ್ಲಾಸಲ್ಲಿ ನೀವು? ನಾನು 7th. ಯಾವ ಸ್ಕೂಲು? ಸೆಕೆಂಡ್ ಸೆಂಟ್ ರೀಟಾ ಸ್ಕೂಲ್. ಕಿಯಾನ್ ಹೇಳಿದ್ದಾನೆ. ಸೊ ಇವರು ನನ್ನ ಹಸ್ಬೆಂಡ್ಸ್ ಕಸಿನ್ಸ್. ಸೊ ನನ್ನ ಮಗನಿಗೆ ಅವರು ಏನು ಅಂಕಲ್ ಮತ್ತು ಆಂಟಿ, ಲಾಸ್ಟ್ ಒನ್ ನಮ್ಮ ಫ್ಯಾಮಿಲಿಯಲ್ಲಿ ಅವರು. ನೋಡಿ ತುಂಬ ಖುಷಿ ಆಗ್ತಾ ಉಂಟು ಇದು ಬಂದು. ನೋಡಿ ಗೊತ್ತಿದ್ದೀರಾ, ತೋಟ ಎಲ್ಲ ನಾವೀಗ ತೋರಿಸ್ತೇನೆ ಫುಲ್ಲು. ನೋಡಿ ವಿಲೇಜ್ ಲೈಫ್ ಅಂದರೆ ಹೀಗೆ ಇರಬೇಕು. ತುಂಬ ಅಂದರೆ ಸಿಟಿ ಲೈಫ್, ನಮಗೆ ಸಿಟಿ ಲೈಫಲ್ಲಿ ಈ ಥರದ್ದೆಲ್ಲ ಗಿಡಗಳು ಸಹ ಇರೋದಿಲ್ಲ, ಪ್ಲಸ್ ಜಾಗ ಇರೋದಿಲ್ಲ. ಖಾಲಿ ನಮಗೆ ಒಂದು ರೋಡ್ಸ್ ಮತ್ತು ಫ್ಲ್ಯಾಟ್ಸ್ ಮತ್ತು ಅಷ್ಟೇ, ದೊಡ್ಡ ದೊಡ್ಡ ಮನೆ ಮಾತ್ರ. ಇಲ್ಲಿ ನೋಡಿ ಅರಕ್ಕನ್ ನೆಟ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ನೋಡ್ತಿದ್ದೀರಾ, ಇದು ಅವರ ಮನೆ. ನೋಡಿ ಸ್ಪಿನಚ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಫ್ರೆಶ್ ಆ್ಯಂಡ್ ಫ್ರೆಶ್, ಹಸಿವಾದರೆ ಬೇಕಾದಲ್ಲಿ ಇದು ತೆಕ್ಕೊಂಡು ಕರಿ ಮಾಡಿ ತಿನ್ನೋದು. ನೋಡಿ ಎಷ್ಟು ಫ್ರೆಶ್ ಕಾಣ್ತದೆ, ನೋಡ್ತಿದ್ದೀರಲ್ಲ. ನೋಡಿ ಇದು ಬ್ರಿಂಜಾಲ್ ಗಿಡ. ಈ ಬ್ರಿಂಜಾಲ್ ಚೆನೆ, ಇದು ಬ್ರಿಂಜಾಲ್, ಇದು ಬ್ರಿಂಜಾಲ್. ನೋಡಿ ಇದು ರೆಡ್ ಏನು ಹೇಳ್ತೇವೆ, ರೆಡ್ ಕಲರಲ್ಲಿ ಬರ್ತದಲ್ಲ ಏನೇನು ಬಜ್ಜಿ, ಅದು ಬಜ್ಜಿ. ಇದೆಲ್ಲ ಬ್ರಿಂಜಾಲ್ ಗಿಡ. ಇದು ಬೀನ್ಸ್ ಅಲ್ಲ, ಇದು ಬೀನ್ಸ್ ಗಿಡ. ನೋಡಿ ಇದೆಲ್ಲ ನಾವು ಮನೆಯಲ್ಲೇ ಮಾಡೋದು ಇವರೆಲ್ಲ. ಶಾಪ್ಸಲ್ಲೆಲ್ಲ ಸಿಗ್ತದೆ, ನೀವು ನೋಡಿ ಶಾಪ್ಸಲ್ಲೆಲ್ಲ ಸಿಗ್ತದೆ. ಬಟ್ ಏನಂದರೆ ಅದು ಫ್ರೆಶ್ ಇರೋದಿಲ್ಲಲ್ಲ. ಒಂದು ಪಪ್ಪಾಯಿ ಉಂಟಲ್ಲಿ, ನಾವು ಈಗ ತೆಗಿವಾಯ್ತು ಪಪ್ಪಾಯಿ. ಆ್ಯನ್ಸನ್ ತೆಗಿತಾನೆ ಅಂತೆ, ಬನ್ನಿ. ಇದು ಪಪ್ಪಾಯಿ ತೆಗಿಯುವ ಅಂತ ಆ್ಯನ್ಸನ್ ಈಗ ಮೇಲೆ ಹತ್ತಾ ಇದ್ದಾನೆ. ಅಲ್ಲಿ ಕೆಳಗೆ ನೆಲ್ಸನ್ ಕೂಡ ಇದ್ದಾನೆ. ನೆಲ್ಸನ್ ನನ್ನ ಹಸ್ಬೆಂಡ್ ಇದು ತಮ್ಮ, ಅವನು ದುಬೈಯಿಂದ ಬಂದಿದ್ದಾನೆ. ಅವನು ಹೆಲ್ಪ್ ಮಾಡ್ತಿದ್ದಾನೆ ಆ್ಯನ್ಸನಿಗೆ ಪಪ್ಪಾಯಿ ತೆಗಿಲ್ಲ. ಆ ಕೆಳಗೆ ಹಾಕಿ ತೆಗಿದ್ದೇವ. ಈಗೆಲ್ಲ ಆ ಕಡೆ ತೋಟದ ಕಡೆ ಎಲ್ಲ ಹೋಗ್ತಿದ್ದಾರೆ, ಜಸ್ಟ್ ಒಂದು ರೌಂಡ್ ಹಾಕುವ ಅಂತ. ಅಪ್ಪ ಮತ್ತು ಕಸಿನ್ಸ್ ಕೂಡ ಇದ್ದಾರೆ ಇಲ್ಲಿ. ಕಿಯಾನಿಗೆ ತುಂಬ ಖುಷಿ, ಯಾಕೆಂದರೆ ಮಕ್ಕಳಿದ್ದಾರಲ್ಲ, ಮಕ್ಕಳಿಗೆ ಮಕ್ಕಳೇ ಇಷ್ಟ, ಅದಕ್ಕೆ. ನೋಡಿ ಸ್ವಲ್ಪ ಹೊತ್ತಲ್ಲಿ ನಾವು ತೋಟಕ್ಕೆ ಹೋಗುವ.
ಅಲ್ಲಿ ಅಡಿಕೆ ಎಲ್ಲ ಬಿದ್ದಿದೆ ಅಂತೆ, ಅದೆಲ್ಲ ತೆಗಿಲಿಕ್ಕೆ ಉಂಟು ಈಗ. ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ದೊಡ್ಡವರು. ಸೊ ನನ್ನ ಅತ್ತೆ ಇದ್ದಾರಲ್ಲ, ಅವರ ಅಮ್ಮ ಅಪ್ಪ ಇದ್ದಾರೆ, ಮತ್ತು ಅವರ ನನ್ನ ಮಾವ, ನನ್ನ ಹಸ್ಬೆಂಡ್ ಸಹ ಇಲ್ಲಿದ್ದಾರೆ. ನೋಡಿ ಎಷ್ಟು ಖುಷಿ ಆಗ್ತದೆ ಈ ಪ್ಲೇಸಲ್ಲೆಲ್ಲ ಇರಲಿಕ್ಕೆ. ಬಾರ್ಬಿಕ್ಯೂ ಸಹ ಮಾಡ್ಬೋದು ಇಲ್ಲಿ, ಗಮ್ಮತ್ತಾಗ್ತದೆ. ಅಮ್ಮ ಬ್ಯುಸಿ ಇದ್ದಾರೆ ನೋಡಿ, ಇಲ್ಲಿ ಬ್ಯುಸಿ ಇದ್ದಾರೆ ಅಮ್ಮ. ಮಮ್ಮಿ ಹಾಯ್ ಮುನ್. ಅಮ್ಮ ಕುಕ್ಕಿಂಗಲ್ಲಿ ಬ್ಯುಸಿ. ಚಿಕನ್ ಕರಿ ಮತ್ತೆ ಪೋಕ್ ಬಫಾತ್. ನೋಡಿ ತುಂಬ ಫ್ರೆಂಡ್ಸ್ ಇದ್ದಾರೆ ನೋಡಿ. ಗಟ್ಟಿ ನಿದ್ರೆ ಮಾಡಿದ್ದಾರೆ ಅವರು. ಪಿಂಕಿ ನೋಡಿ, ಒಂದೆರಡು ಆಯ್ತಲ್ಲ, ನಾನು ತೋರಿಸ್ತೇನೆ. ಇಲ್ಲಿ ಇಬ್ಬರಿದ್ದಾರೆ, ಎಲ್ಲರೀಗ ಸ್ಲೀಪಿಂಗ್ ಟೈಮ್. ಅವ್ರು ಚಿಕ್ಕ ಮರಿ ತಂದದವರು ನೋಡಿ, ಎಷ್ಟು ದೊಡ್ಡದಾಗಿದೆ. ಈಗ ಆ ಕಡೆ ಸಹ ಟೋಟಲ್ 8 ಉಂಟು, ಈಗ 4 ತೋರಿಸಿದ್ದೇನೆ ಅಲ್ಲ. ನೋಡುವ ಬೇರೆ ನಿಲ್ಲಿ. ಇದೆಲ್ಲ ಕೋಕೋನಟ್. ಇಲ್ಲೆರಡು ಉಂಟು ನೋಡಿ, ಕಪ್. ಇನ್ನೊಂದು ಎಲ್ಲಿ ಉಂಟು, ಇಲ್ಲಿ ಮಲಗಿದೆ ನೋಡಿ. ಇದು ಚಿಕ್ಕ ಮರಿ. ವೈರೆ ನಾನು ಸ್ವಲ್ಪ ಮೇಲೆ ಹೋಗಿ ತೋರಿಸ್ತೇನೆ ನಿಮಗೆ ನೋಡಿ. ಇದು ಚಿಕ್ಕ ಮರಿ, ಅವ್ರು ತಂದದಿಗೆ ಸ್ವಲ್ಪ ದೊಡ್ಡದಾಗಿದೆ. ಓಕೆ, ಇನ್ನು ಲಾಸ್ಟ್ 2 ಉಂಟು ನೋಡುವ. ಎಲ್ಲರೂ ಮಲಗಿದ್ದಾರೆ ಈಗ, ಸ್ಲೀಪಿಂಗ್ ಟೈಮ್ ನೋಡಿ. ನೋಡಿ, ಮುಂಚೆಲ್ಲ ಏನಂದರೆ ಕುಕ್ಕಿಂಗ್ ಮಾಡಲಿಕ್ಕೆಲ್ಲ ಹೊರಗೆ ಜಾಗ. ಈಗ ನಾವು ಗ್ಯಾಸ್ ಸ್ಟವ್ ಸಹ ಉಂಟು, ಬಟ್ ಇದೆಲ್ಲ ಮಾಡುವಾಗ ಇದು ಏನಂದರೆ ಇದರಲ್ಲೆಲ್ಲ ಕುಕ್ ಮಾಡಿದರೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಬಟ್ಟೆ ಎಲ್ಲ ಒಗಿಲಿಕ್ಕೆ ಇಲ್ಲಿ. ಇವರು ನಮ್ಮ ಆಂಟಿ. ನಿಮಗೆ ಮಾತಾಡ್ಬೋದು, ಏನಾಗೋದಿಲ್ಲ. ಕ್ಯಾನ್ ಕಯಾಶ ಪಿಗಿ ಕಯಾಶ. ಹಾಯ್ ಆನ್ಸನ್. ನೋಡು ಅಮ್ಮ ಏನು ಮಾಡ್ತಿದ್ದಾರೆ ಅಂತ ಒಳಗಡೆ. ಇದೆಲ್ಲ ಓಲ್ಡ್ ಟೈಪ್ ಇದು ಮನೆದು ಸ್ಟೈಲ್. ಇಲ್ಲಿ ಸ್ವಲ್ಪ ರೆನೋವೇಟ್ ಮಾಡಿದ್ದಾರೆ. ಅಮ್ಮ ಏನು ಮಾಡ್ತಿದ್ದೀರಿ? ಕುಕ್ಕಿಂಗ್. ಈಗ ಸ್ವಲ್ಪ ಹಂದಿ ಮಾಂಸ ಮತ್ತೆ ಅದು ಬೋಟಿ ಅಂತ ಹೇಳ್ತಾರಲ್ಲ ಅದು, ಚಿಕನ್ ಗ್ರೇವಿ, ಚಿಕನ್ ಕರಿಯಾ, ಮತ್ತೆ ಏನಿಲ್ವಾ? ಮತ್ತೆ ಉಂಟು ಸೇಮಿ ಅಂತ ಹೇಳ್ತಾರೆ. ಸೇಮಿಗೆ ಶೆಯೋ ಅದೆಲ್ಲ. ಮತ್ತೆ
ಆಗ್ಬೇಕಷ್ಟೇ ಅಂತ ಗೊತ್ತಿಲ್ಲ ಈಗ. ಆಯಿತು, ನಾನು ಹೊರಗೆ ಹೋಗಿ ಬರ್ತೇನೆ, ಬಾಯ್. ಸೇವಿಗೆ ಅಡ್ಡಿ ಬನ್ನಿ, ನಾನೀಗ ಸೇವಿಗೆ ಮಾಡುವ. ಆಂಟಿ ಸಹ ಇದ್ದಾರೆ, ಹೆಲ್ಪ್ ಮಾಡಿ. ಈಗ ಸೇಮಿಗೆ ಮಾಡಲಿಕ್ಕೆ ಇದು ಫಸ್ಟ್ ಪ್ರಾಸೆಸ್. ಹಿಟ್ಟನ್ನು ಕಲಿಸಿ ಈಗ ಉಂಡೆ ಮಾಡಿ ಬೇಯಿಸ್ಲಿಕ್ಕೆ. ಓಕೆ, टोने के कुतगलनी एक कशा गेले त्यात कसं आहे वेगळं नाही मोडतं मग. ಓಕೆ. म्हटलं कट करून गलजे होतं. ನೀವು ಕೂಡ ಹೆಲ್ಪ್ ಮಾಡಿ ಅಂತ ವಿಡಿಯೋ ತೆಗೆದು ಯಾವಾಗ ಕಮ್ ಹೆಲ್ಪ್ ಮೀ. ನಾನು ಈಗ ಕುಂಡಿ ಮಾಡ್ತಿದ್ದೇನೆ, ಅವರೆಲ್ಲ ಚನ್ನಿ ಮಾಡ್ತಿದ್ದಾರೆ. ಅವ್ರು ನಮ್ಮ ಆಂಟಿ ಪ್ರಿಯಾ ಅಂತ, ನನ್ನ ಅತ್ತೆ ಇದ್ದಾರಲ್ಲ, ಅತ್ತೆಯ ತಮ್ಮನ ಹೆಂಡತಿ ಪ್ರಿಯಾ ಆಂಟಿ. ಅವರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ಅವ್ರು ಮಾತಾಡಿದ್ರು. ಮಾತಾಡಿದ್ರೆ ಸ್ಟಾಪ್ ಆಗೋದಿಲ್ಲ ಅಷ್ಟೇ. ನೋಡಿ, ಈಗ ಅಂಕಲ್ ಕೂಡ ಬಂದರು, ಅಮ್ಮನ ತಮ್ಮ ಇವರು. ಅವರು ಬಾಡಿಗೆಗೆಲ್ಲ ಹೋಗ್ತಾರೆ ರಿಕ್ಷಾದಲ್ಲಿ. ಕೆಲವು ಸತಿ ಮಕ್ಕಳು ಇರುವಾಗ ಮಕ್ಕಳಿಗೆ ಸಹ ಕರ್ಕೊಂಡು ಹೋಗ್ತಾರೆ. ಅವರು ಕೂಡ ಬಂದರು, ಅವರು ಕೂಡ ಜಾಲಿ ಮನುಷ್ಯ, ಗಮ್ಮತ್ತಾಗ್ತದೆ ಅವರೊಟ್ಟಿಗೆ. ಕಿಯನಿಗೆ ರೈಡ್ಸ್ ಅಂದರೆ ತುಂಬ ಇಷ್ಟ. ರಿಕ್ಷಾ, ಬೈಕ್, ಕಾರೆಲ್ಲ ಇರ್ಬೋದು. ನೋಡಿ, ಇಲ್ಲಾದರೂ ಹೋಗುದಿಲ್ಲ ಅವನು. ನೋಡಿ, ಈಗ ಫುಲ್ ಎಕ್ಸೈಟೆಡ್ ಆಗಿರ್ತಾನೆ. ಅದಕ್ಕೆ ಅಂಕಲ್ ಕರೆಯುವಾಗ ಹೋಗಿದ್ದಾನೆ ಅವನು. ನಮಗೆ ಅಂಕಲ್, ಕಿಯನಿಗೆ ಅವರ ಅಜ್ಜ. ನಮಗೆ ರಜೆ ಎಲ್ಲ ಇರುವಾಗ ಒಂದು 2-3 ಡೇಸ್ ರಜೆ, ಸಮ್ಮರ್ ವೆಕೇಷನ್ಸ್ ಇರುವಾಗ ಇಲ್ಲಿ ಬರಲಿಕ್ಕೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಕಡೆ ಇದು ಟ್ರಾಫಿಕ್ ಇರ್ಬೋದು, ಗ್ರೀನರಿ ಅಷ್ಟು ಕಾಣೋದಿಲ್ಲ, ಬಿಲ್ಡಿಂಗ್ಸ್ ಅಲ್ಲ. ಇಲ್ಲಿ ಬರುವಾಗ ಖುಷಿ ಆಗ್ತದೆ, ತುಂಬ ಗಮ್ಮತ್ತು ಕೂಡ ಆಗ್ತದೆ. ಯಾಕೆಂದರೆ ವಿಲೇಜ್ ಲೈಫ್ ಇಸ್ ಅ ನೈಸ್ ಲೈಫ್ ಆ್ಯಕ್ಚುಲಿ, ವೆರ್ ಇನ್ ಯು ಆರ್ ಇನ್ ಟು ದಿಸ್ ನೇಚರ್, ರೈಟ್? ಸೊ ದಟ್ಸ್ ವೈ. ಅಂಕಲ್ ಮತ್ತು ಆಂಟಿ ಈಗ ಫುಲ್ ಬ್ಯುಸಿ. ಯಾಕೆಂದರೆ ಅವರೀಗ ಇದು ಹಂದಿ ಉಂಟಲ್ಲ, ಅದಕ್ಕೆ ಈಗ ಕ್ಲೀನ್ ಮಾಡಿ ಅದಕ್ಕೆಲ್ಲ ತಿಂಡಿ ಎಲ್ಲ ಕೊಡಲಿಕ್ಕುಂಟು. ಅದಕ್ಕೆ ನಾನು ಕೂಡ ಸ್ವಲ್ಪ ಇಲ್ಲಿ ಹೆಲ್ಪ್ ಮಾಡುವಂಥದ್ದು. ಶೇಮಿಗೆ ಅಡ್ಡಿ ಉಂಟಲ್ಲ, ಆಗ್ತಾ ಉಂಟಲ್ಲ ಇಲ್ಲಿ. ಸೊ ಇದೆಲ್ಲ ನಮ್ಮ ಕಡೆ ಈಗ ಎಲ್ಲ ಗೀಸರ್ ಫೆಸಿಲಿಟಿ ಇರ್ಬೋದು, ಗ್ಯಾಸ್ ಸ್ಟವ್ಸ್ ಎಲ್ಲ ಇರ್ತದೆ. ಸೊ ಇದೆಲ್ಲ ಅಷ್ಟೇನಿಲ್ಲ. ನಮ್ಮ ಮನೇಲಿ ಕೂಡ ಅಲ್ಲಿ ಇಲ್ಲ, ನನ್ನ ಅತ್ತೆ ಮನೆಯಲ್ಲಿ. ಬಟ್ ಇಲ್ಲೆಲ್ಲ ಬರುವಾಗ ಇದೆಲ್ಲ ಮಾಡಲಿಕ್ಕೆ ಖುಷಿ ಆಗ್ತದೆ. ಅಂಕಲೀಗ ಹಂದಿಗೆ ಎಲ್ಲ ರೈಸ್ ಎಲ್ಲ ರೆಡಿ ಮಾಡ್ತೇನೆ, ಕೊಡಬೇಕಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಇದು ಸೋಲಾರ್ ಪ್ಲಾಸ್ಟಿಕ್. ಅಡಿಕೆಲ್ಲ ಡ್ರೈ ಆಗಲಿಕ್ಕೆ ಇದು ತುಂಬ ಯೂಸ್ಫುಲ್. ರೈನಿ ಸೀಸನಲ್ಲಿ ಇಲ್ಲಿ ಅಡಿಕೆಲ್ಲ ಹಾಕ್ತಾರೆ ಅವರು. ಈಗ ಅಂದರೆ ಸಮ್ಮರ್ ಸೀಸನ್ ಅಲ್ಲ, ಅದಕ್ಕೆ ಈಗ ಅವರು ವುಡ್ಡನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ಸ್ಟಾಕ್ ಮಾಡಿ, ಬೇಕಲ್ಲ ಅವರಿಗೆ, ಅದಕ್ಕೋಸ್ಕರ. ಒಂದು ನಾಯಿ ಇರೋದು, ಬ್ರೌನಿ, ಬೊಬ್ಬೆ ಹಾಕೋದು. ಒಂದು ಫಸ್ಟ್ ಟೈಮ್ ಈಗ ಸುಮ್ಮನಿದ್ದೇನೆ. ಹಾಯ್, ನಾನು ಚಿಕನ್ ಕ್ಲೀನ್ ಮಾಡ್ತಾ ಇದ್ದೇನೆ. ಅಮ್ಮ ಬಿಸಿ ಇದ್ದಾರೆ. ಇಲ್ಲಿ ಮೂವರು ಸೇರಿ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ. ಎಂತ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹಂದಿ ಮಾಂಸ ಇದೆಲ್ಲ ರೆಡಿ ಆಯ್ತು. ಹಂದಿ ಮಾಂಸ ಆಯ್ತು. ಈಗ ಅನ್ನ ಎಲ್ಲ ರೆಡಿ ಮಾಡ್ತೇನೆ. ಮತ್ತೆ ಸೇಮಾಯಿಗೆ ಪುಡಿ ಮಾಡಿ ಇಟ್ಟಿದ್ದೇವೆ ಅಲ್ಲಿ. ಪ್ರಿಯಂಟ್ ಎಂತ ಮಾಡೋದು? ನಾನು ಬಟಾಟೆದ್ದು ಸಿಪ್ಪೆ ತೆಗೆದು ಇಟ್ಟೆ. ಈಗ ಡೈಲಿ ಎಂತ ಮಾಡೋದು? ನಾನು ಚಿಕನ್ ಕ್ಲೀನ್ ಮಾಡ್ತಾ ಇದ್ದೇನೆ. ಚಿಕನ್ ಕರಿ ಮತ್ತೆ ಚಿಕನ್ ಫ್ರೈ. ಈಗ ನಾನು ಪಾತ್ರೆ ತೊಳೆದುಕೊಂಡಿದ್ದೇನೆ. ಇಲ್ಲಿ ಎಲ್ಲ ಕೆಲಸ ಆಯ್ತಾ ಬಂತು. ಆಲ್ರೆಡಿ 12 ಗಂಟೆ ಆಯ್ತಂತಲ್ವಾ? ಎಷ್ಟಾಯ್ತು? ಇವರಿಬ್ಬರು ಕಿಯಾನಿದು ಅಂಕಲ್ ಮತ್ತು ಆಂಟಿ, ನನ್ನ ಹಸ್ಬೆಂಡಿದ್ದು ಕಸಿನ್ಸ್ ಅವರು. ಅದಕ್ಕೆ ಲಾಸ್ಟ್ ಕಸಿನ್ಸ್
ಅವರಿಗೆ ಮಕ್ಕಳಂದರೆ ತುಂಬ ಖುಷಿ. ಈಗ ನಾವು ತೋಟಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಅಡಿಗೆ ಎತ್ತಲಿಕ್ಕೆ ಹಾಗೂ ಏನಪ್ಪ ಅದು ನೀರು ಬಿಡಲಿಕ್ಕೆ ಉಂಟು, ಅದಕ್ಕೆ ಬನ್ನಿ ಹೋಗೋಣ. ಏನ್? ಸರಿ ಪ್ರಿಯಾ ಆಂಟಿ ಎತ್ತೆ ಈಗ ಫಸ್ಟ್ ನಾವು ಅಡಿಕೆ ಎಲ್ಲ ಪಿಕ್ ಮಾಡಲಿಕ್ಕೆ ಬಂದಿದ್ದೇವೆ. ಕಿಯಾನ್ ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ಅಡಿಕೆಗೆ ರೇಟ್ ಆಲ್ಮೋಸ್ಟ್ 500-700 ಆಗಿದೆ ಈಗ. ನಾವು ನೋಡೋದು ಯಾರಿಗೆ ತುಂಬ ಸಿಗ್ತದಲ್ಲ ಅವರು ವಿನ್ನರ್, ಹಾಗೆ. ಇಲ್ಲಾಂದರೆ ಗಮ್ಮತ್ತಾಗೋದಿಲ್ಲಲ್ಲ. ಅಮ್ಮ ಪ್ಲಾಸ್ಟಿಕ್ ಇಟ್ಕೊಂಡಿದ್ದಾರೆ ಯಾರು ತುಂಬ ಕಲೆಕ್ಟ್ ಮಾಡ್ತಾರೆ ಅಂತ. ಈಗ ನಾವು ಬೇರೆ ಕಡೆ ಇನ್ನೊಂದು ತೋಟ ಉಂಟು, ಆ ಕಡೆ ಈಗ ಹೋಗ್ತಿದ್ದೇವೆ. ಇವರು ನನ್ನ ಅತ್ತೆ ಇದ್ದಾರಲ್ಲ, ಅವರ ಅಪ್ಪ ಮತ್ತು ತಮ್ಮ. ಅಡಿಗೆ ಉಂಟಾ? ಅಲ್ಲೇ ಉಂಟಾ? ಸಿಕ್ಕಿತ? ಇವನು ಅಡಿಕೆ ಎಲ್ಲಿ ಉಂಟು? ಅಡಿಕೆ ಬಿತ್ತು ಇನ್ನೊಂದ್ಸತಿ. ನಾವು ಆ ಕಡೆ ಮೋಟರ್ ಉಂಟು, ಮೋಟರ್ ಆನ್ ಮಾಡಲಿಕ್ಕೆ ಈಗ ಹೋಗ್ತಿದ್ದೇವೆ. ಸ್ಪ್ರಿಂಕ್ಲರಲ್ಲಿ ನೀರು ಬಿಡಲಿಕ್ಕೆ ಉಂಟು. ಹಾಗೂ ಸ್ವಲ್ಪ ಗಮ್ಮತ್ತು ಮಾಡೋದು, ರೈನ್ ಡ್ಯಾನ್ಸ್ ಆಗಿ ಆಗ್ತದೆ ಅಲ್ಲಿ, ಅದು ಹೋಗುವಂತ. ಇದು ನಮ್ದು ಕೋಕೋ ಗಿಡ. ಕೋಕೋ ಆಗ್ತದೆ, ಕೋಕೋ ಪೌಡರ್, ಅದು ಗಿಡ. ಚಾಕ್ಲೇಟ್ ಪೌಡರ್ ತುಂಬ ಉಂಟು ಇದರಲ್ಲಿ, ಈ ತೋಟದಲ್ಲಿ ತುಂಬ ಉಂಟು. ಏನಿಗೆ ಬೇಕಾ ಚಾಕ್ಲೇಟ್? ತುಂಬ ಕೋಕೋ ಪ್ಲ್ಯಾಂಟ್ ಇದೆ, ಅಡಿಕೆ ಮರ ಇದೆ, ಹಾಗೂ ಕೋಕೋನಟ್ ಟ್ರೀಸ್ ಕೂಡ ಇದೆ. ತುಂಬ ಕೋಕೋನಟ್ ಟ್ರೀಸ್ ಕೂಡ ಇದೆ ನೋಡಿ. ಗ್ರೀನರಿ, ಫುಲ್ ಗ್ರೀನರಿ. ಈ ಕಡೆ ಆ ಕಡೆ ಎಲ್ಲ ಕಡೆ ಗ್ರೀನರಿ. ಏನು ಬೇಕು ನಿಮಗೆ? ಅದು ಬೇಕಾ? ಅದು ಬೇಡ. ತುಂಬ ಗ್ರೀನರಿ ಉಂಟಲ್ಲ, ತುಂಬ ಖುಷಿ ಆಗ್ತದೆ. ತುಂಬ ಚಳಿ ಸಹ ಉಂಟು ಇಲ್ಲಿ. ಬೊಂಡ ಬಿದ್ದಿದೆ, ಒಂದು ಬೊಂಡ ಸಹ ಬಿದ್ದಿದೆ, ತೋರಿಸ್ತೇನೆ. ನೀರುಂಟು, ಹಾಳಾಗಿದೆ. ಇದು ನೀರುಂಟು ಇದರಲ್ಲಿ, ಇದು ಹಾಳಾಗಿದೆ. ಮತ್ತೆ ನೋಡಿ ಒಡ್ದಿದೆ, ಬೇಡ. ಕಾಫಿ ಕೋಕೋ ಪ್ಲಾಂಟ್, ಕಾಫಿ ಕೋಕೋ. ನಾವು ಟ್ರೆಕ್ಕಿಂಗ್ ಹೊರಟಿದ್ದೇವೆ. ಟ್ರೆಕ್ಕಿಂಗ್ ಇದು ಫುಲ್ಲು ಕಾಡು, ವಿಟ್ಲ ಕಾಡು. ತುಂಬ ಮರಗಳಿವೆ ಅಲ್ಲ, ನೀರು ಇಲ್ಲ ಮಾತ್ರ ಇಲ್ಲಿ. ಇದು ಬ್ರಿಡ್ಜ್, ನಮ್ಮದು ಶಾರ್ಟ್ ಬ್ರಿಡ್ಜ್. एक फुटी पोडला ते एक फुटी मम्मी सल्ताना कಡಿಸಾನ್ ಪೋಡಿಲ್ಲ. ಆಂಟಿ ಬಿದ್ದದ್ದು ಇಲ್ಲಿ, ಅವರ ವೇಟ್ ಜಾಸ್ತಿ ಆಗಿದೆ ಅದಕ್ಕೆ. ಇಲ್ಲೆಲ್ಲ ನೋಡಿ, ಇಲ್ಲಿ ಜೂಗುಜ್ಜೆ ಮರ, ಅದೊಂದು ಜೂಗುಜ್ಜೆ ಮರ. ತುಂಬ ಜೂಗುಜ್ಜೆ ಆಗ್ತದೆ ಇದರಲ್ಲಿ. ಜೀಗುಜ್ಜೆ ಫ್ರೈ ಮಾಡಬೇಕು, ಒಳ್ಳೇದಾಗ್ತದೆ. ತುಂಬ ಅಂದರೆ ಒಂದು 2-3 ಗೋಣಿ ಸಿಗ್ತದೆ ಒಮ್ಮೆ ತೆಗೆಯುವಾಗ. ನಾನು ತೋರಿಸಿದೆ ಅಲ್ಲ, ಅದು ಸ್ಟಾರ್ಟಿಂಗ್. ಅದು ಒಂದು ತೋಟ, ಇದು ಇನ್ನೊಂದು ತೋಟ ನಮ್ಮ ಅಜ್ಜದ್ದು. ಬನ್ನಿ ನೋಡು. ಮಂಗಳೂರಲ್ಲಿ ನಿಮಗೆ ಗೊತ್ತುಂಟಲ್ಲ ಅವಸ್ಥೆ, ಬಿಲ್ಡಿಂಗ್ಸ್, ಡಸ್ಟ್, ಪೊಲ್ಯೂಷನ್, ಕಾರ್ ಅಷ್ಟೇ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ನೋಡಿ ಎಷ್ಟು ಒಳ್ಳೆಯದಾಗಿದೆ, ಗ್ರೀನರಿ ಇದೆ, ಪೀಸ್ಫುಲ್ ಇದೆ, ಕಾಮ್ ಇದೆ. ಖುಷಿ ಅಂದರೆ ಖುಷಿ ಆಗ್ತದೆ. ಕಸಿನ್ಸ್ ಜೊತೆ ಎಲ್ಲ ಇಲ್ಲೇ ಯಾವಾಗಲೂ ಬರಲೇಬೇಕು, ಗಮ್ಮತ್ತಾಗ್ತದೆ ನಮಗೆ. ಹಾಗೂ ಏನಂದರೆ ಈಗ ನಾವು ನೀರು ಬಿಡಲಿಕ್ಕೆ ಹೋಗ್ತಿದ್ದೀವಿ. ನಿಮಗೆ ನಾನು ಬಾವಿ ತೋರಿಸ್ತೇನೆ, ಹಾಗೂ ಸ್ಪ್ರಿಂಕ್ಲರ್ ನೀರು ಬಿಡುವಾಗ ನಾವು ಎಂಜಾಯ್ ಕೂಡ ಮಾಡ್ತೇವೆ, ಅದನ್ನು ನಾವು ನೋಡ್ತೇವೆ, ತೋರಿಸ್ತೇವೆ. ಬನ್ನಿ. ಈ ಬಾವಿಯಿಂದ
ಪೈಪೆಲ್ಲ ಕನೆಕ್ಟ್ ಮಾಡಿ ಸ್ಪ್ರಿಂಕ್ಲರಲ್ಲಿ ನೀರು ಬಿಡೋದು. ನೋಡಿ ಕಪ್ಪು ಕಲ್ಲಲ್ಲ ಅದು. ನೋಡಿ ನನ್ನ ಅಜ್ಜಿ ಈಗ ಸ್ಪ್ರಿಂಕ್ಲರನ್ನು ಕನೆಕ್ಟ್ ಮಾಡ್ತಿದ್ದೆ, ಏರ್ ಹಾಕುದು. ಸ್ಪ್ರಿಂಕ್ಲರ್ ಫಿಕ್ಸ್ ಮಾಡಿದ ಆಯಿತು. ಈಗ ಅಜ್ಜ ಸ್ಪ್ರಿಂಕ್ಲರ್ ಹಾಕ್ತಿದ್ದಾರೆ. ಇನ್ನೆಷ್ಟು ಉಂಟು ಅಜ್ಜ ಹಾಕ್ಲಿಕ್ಕೆ? 5 ಒಂದುಂಟು. ಇದೊಂದೇ ಉಂಟಲ್ಲ ಇದರಲ್ಲಿ. ಆಯ್ತು ನಾನಿ ಹೇಳಿದಲ್ಲ ನಿಜ. ಈಗ ಹಸ್ಬೆಂಡ್ ಸ್ಪ್ರಿಂಕ್ಲರ್ ಫಿಕ್ಸ್ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಅವರು ಜಟ್ಪಟ್ ಮನುಷ್ಯರಲ್ಲ, ಅದಕ್ಕೆ ನೋಡಿ ಬೇಗ ಬೇಗ ಓಡ್ತಿದ್ದಾರೆ. ಅವರ ಕೈಯಲ್ಲಿ ಎಷ್ಟು ಸ್ಪ್ರಿಂಕ್ಲರ್ ಇದೆ ಫಿಕ್ಸ್ ಮಾಡಲಿಕ್ಕೆ? 3. ನನ್ನ ಹಸ್ಬೆಂಡ್ ಈಗ ಸ್ಪ್ರಿಂಕ್ಲರನ್ನು ಫಿಕ್ಸ್ ಮಾಡ್ತಿದ್ದಾರೆ ನೋಡಿ. ಅವ್ರು ಮುಂಚೆ ಚಿಕ್ಕ ಇರುವಾಗೆಲ್ಲ ಇಲ್ಲಿ ಎಲ್ಲ ಕೆಲಸ ಮಾಡ್ತಿದ್ರು, ಹೆಲ್ಪ್ ಮಾಡ್ತಾಯಿದ್ರು. ಇನ್ನೊಂದು ಈಗ ಲಾಸ್ಟ್ ಒನ್, ಅದಾದಮೇಲೆ ಮೋಟ್ರೆಲ್ಲ ಆನ್ ಮಾಡಿ ನೀರಲ್ಲಿ ಆಟ ಆಡೋದು. ಬನ್ನಿ ಹೋಗ್ಬೇಕು, ನೀರು ಬಿಡ್ಲಿಕ್ಕೆ ಹೊಂಟಿದ್ದು. ಹೋಗು 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 ಬೇಗ. ರಾಮಮ್ಮ ಇಲ್ಲ ಬೇಡ ಗಲೆ ಗಲೆ ತಗೋ ಇದು ಮುಳ್ಳಾದ ಅಂತಮ್ಮ. ಓ ಸುಮ್ಮನೆ ಸಂಗ ಮಗ ಅವನು ಇದು ಬಂದು ಕೈ ಬಂದು ಮೇನ್ ಸ್ವಿಚ್ ಆನ್ ಮಾಡಿದ್ರು ಅಜ್ಜ. ಈಗ ಅಂಕಲ್ ಫುಲ್ ರೆಡಿ. ನೋಡಿ ನೀರು ಹೇಗೆ ಬೀಳ್ತಾ ಇದೆ ಅಂತ ನೋಡಿ. ಇವಾಗ ಈ ತೋಟ ನೋಡಲಿಕ್ಕೆ ಎಷ್ಟೊಂದು ಚೆಂದ ಕಾಣ್ತಾ ಇದೆ. ನಾವು ನಾನಾಗಲಿ ನನ್ನ ಅಮ್ಮ ಆಗಲಿ ಸಣ್ಣದಿಂದಲೂ ಈ ತೋಟದಲ್ಲೆಲ್ಲ ಆಡಿಕೊಂಡೆಲ್ಲ ಬೆಳೆದಿದ್ದೆವು. ನನ್ನ ಅಜ್ಜ ಅಜ್ಜಿ ಕಷ್ಟಪಟ್ಟು 30 ವರ್ಷದ ಹಿಂದೆ ಈ ತೋಟವನ್ನೆಲ್ಲ ಬೆಳೆಸಿದರು. ಅದರ ಫಲವಾಗಿ ನಾವು ಇವಾಗ ನೋಡಿ ಎಷ್ಟು ಚೆಂದವಾಗಿ ಆಟಾಡ್ತಿದ್ದೇವೆ. ಬಟ್ ಇದು ಇನ್ನೊಂದು ಕೆಲವು ದಿವಸಗಳು ಮಾತ್ರ. ಯಾಕೆಂತೇಳಿದರೆ ಇದರಲ್ಲಿ ಮುಂದೆ ಆಡಲಿಕ್ಕೆ ನಮಗೆ ಚಾನ್ಸ್ ಸಿಗ್ತದಾ ಇಲ್ವೋ ಅಂತೇಳಿ ಒಂದು ಡೌಟ್ ಆಗಿದೆ. ಯಾಕಂತೇಳಿದರೆ ಇದೊಂದು ಗೌರ್ಮೆಂಟ್ನವರು ಇವಾಗ ಒಂದು ಎಲೆಕ್ಟ್ರಿಸಿಟಿದೊಂದು ದೊಡ್ಡದೊಂದು ಟವರ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾಗಿ ಅದು ಎಕ್ಸಾಕ್ಟಾಗಿ ಇದೇ ನಮ್ಮ ಅಜ್ಜನ ತೋಟದಲ್ಲೇ ಇದು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಇದು ಎಲ್ಲ ತೋಟವನ್ನೇ ಅವರು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಅವರು ಹಾಕುವಂಥ ಒಂದೇ ಒಂದು ಸಿಗ್ನೇಚರಿಂದ ನಮ್ಮ ತೋಟ ಒಂದು 30 ವರ್ಷದಲ್ಲಿ ಕಷ್ಟಪಟ್ಟು ಮಾಡಿದ ತೋಟ ಒಂದು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗ್ತದೆ. ಸೊ ಹಾಗಾಗಿ ನಮಗೆ ಇನ್ನು ಮುಂದೆ ಇದರಲ್ಲಿ ಆಡಲಿಕ್ಕೆ ಸಿಗೋದಿಲ್ಲ. ಅದೊಂದು ತುಂಬ ಬೇಜಾರದ ವಿಷಯ ನಮಗೆ. ನನಗೆ ಖುಷಿ ಆಗ್ತದೆ ನೀರಲ್ಲಿ ಆಟ ಆಡಲಿಕ್ಕೆ. ಇದೆಲ್ಲ ನಮಗೆ ನಮ್ಮ ಮನೆಯಲ್ಲಿ ಎಲ್ಲಿ ಉಂಟು, ಜಾಗ ಕೂಡ ಇಲ್ಲ, ಮತ್ತು ಈ ಥರ ಸ್ಪೇಸ್ ಕೂಡ ಇಲ್ಲಲ್ಲ. ಖುಷಿ ಆಗ್ತದೆ ಮಕ್ಕಳೊಟ್ಟಿಗೆ ಆಟ ಆಡಲಿಕ್ಕೆ. ನೋಡಿ ನನ್ನ ಅಮ್ಮ ಕೂಡ ಮಕ್ಕಳ ಹಾಗೆ ಮಾಡ್ತಿದ್ದಾರೆ. ಅವರಿಗೆ ಕೂಡ ತುಂಬ ಲೈಕ್. ಅವರಂದರೆ ನಮ್ಮೊಟ್ಟಿಗೆ ಇರುವಾಗ ನಾವು ಹೇಗೆ ಇರ್ತೀವಲ್ಲ ಆ ಟೈಪಲ್ಲಿ, ಅವರನ್ನು ಸ್ಟ್ರಿಕ್ಟ್ ಟೈಪಲ್ಲ ಇಲ್ಲ. ಅವರು ಜಾಲಿ ಕೈಂಡ್ ಆಫ್ ಪರ್ಸ್ನಾಲಿಟಿ. ನಾನು ಮುಂಚೆ ಕೂಡ ಹೇಳಿದ್ದೇನೆ. ನನ್ನ ಹಸ್ಬೆಂಡ್ ಕೂಡ ಫುಲ್ ಗಮ್ಮತ್ತು. ಕಸಿನ್ಸ್ ಅಮ್ಮ ಫಸ್ಟ್ ಹೇಳಿದ್ದಾರೆ ಚಂಡಿ ಆಗಲಿಕ್ಕೆ ಇಲ್ಲ. ಈಗ ಅವ್ರ ಮಕ್ಕಳು ಅಲ್ಲಿ ಹೋಗುವಾಗ ಅವರಿಗೆ ಸರಿ ಸಿಗ್ತದೆ. ಈಗ ಫುಲ್ ಚಂಡಿ ಆಗಿದ್ದಾರೆ. ಮತ್ತು ಕೋಲ್ಡ್ ಕೂಡ ಆಗ್ತದಲ್ಲ, ಶೀತ ಆಗ್ತದೆ, ಜ್ವರ ಕೂಡ ಬರ್ತದೆ ಅದಕ್ಕೋಸ್ಕರ. ಬಾಯ್.
डोगी किती करता दडाम का दडाम का मम्मा मग किचले ಆನ್ಸನ್ ಪಡೆ ಅರೆ ಪೋಕ್ರಿ ಅಜ್ಜ ಮೋಟರ್ ಬಂದ್ ಮಾಡ್ತಿದ್ದಾರೆ ಯಾಕೆಂದ್ರೆ ಎಷ್ಟು ನೀರು ಬೇಕು ಅಷ್ಟು ನೀರು ಅವರು ಬೇಕಾಗಿದೆ. ಈಗ ಸ್ಪ್ರಿಂಕ್ಲರ್ ಇದು ಕನೆಕ್ಷನ್ ಎಲ್ಲ ತೆಗಿತಾ ಇದ್ದಾರೆ ಯಾಕೆಂದ್ರೆ ಬೇರೆ ತೋಟಕ್ಕೆ ಹಾಕಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಅವಸ್ಥೆ ನೋಡಿ. ಎಷ್ಟು ಚಂಡಿ ಆಗಿದೆ ಬಜ್ಜೆ ಇಷ್ಟು ಸಿಕ್ಕಿದೆ ನಮಗೆ ಬಜ್ಜೆ. ನೋಡಿ ಇದು ಪೆಪ್ಪರ್ ಇದು ಗಿಡ, ಇಲ್ಲಿ ತುಂಬ ಪೆಪ್ಪರ್ ಆಗ್ತದೆ. ಮತ್ತು ಏನಂದರೆ ಪೆಪ್ಪರಿಗೆ ರೇಟ್ ಕೂಡ ಒಳ್ಳೆಯದುಂಟು. ಸೊ ನೀವು ಕೂಡ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಇದೆಲ್ಲ ಮಾಡ್ಬೋದು. ನಿಮಗೆ ಪೆಪ್ಪರ್ ಅಂದರೆ 500-700 per kg, ಗೊತ್ತಿಲ್ಲ ನನಗೆ, ಅಷ್ಟು ಹೇಳ್ತಾರೆ ಅಂತ ಹೇಳ್ತಿದ್ರು ಮೊನ್ನೆ. ಮುಂಚೆಲ್ಲ ಮ್ಯಾಂಗ್ಳೂರಲ್ಲಿ ಕೂಡ ತುಂಬ ಈ ಟೈಪ್ ಜಾಗ ಎಲ್ಲ ಇತ್ತು. ಬಟ್ ಈಗ ಏನಂದರೆ ಫುಲ್ಲು ಡಿಸ್ಟ್ರಾಯ್ ಮಾಡಿ ಬಿಲ್ಡಿಂಗ್ಸ್ ಆಗಲಿ ಮನೆ ಆಗಲಿ ಎಲ್ಲ ಕಟ್ತಾ ಇದ್ದಾರೆ. ನೋಡಿ ಇವರು ನನ್ನ ಅತ್ತೆ ಇದ್ದಾರಲ್ಲ, ಅವರ ಅಪ್ಪ. ಈಗ ಆಯ್ತೆಲ್ಲ ಎಂಜಾಯ್ ಮಾಡಿ ಆಯಿತು, ನೀರು ಬಿಟ್ಟಾಯಿತು, ಅಡಿಕೆ ಸಹ ಕಲೆಕ್ಟ್ ಮಾಡಿ ಆಯಿತು. ಈಗ ನೋಡಿ ಎಲ್ಲ ಚಂಡಿ ಕಿಯನ್ ಸಹ ಚಂಡಿ, ನನ್ನ ಹಸ್ಬೆಂಡ್ ಸಹ ಚಂಡಿ, ಎಲ್ಲರೂ ಚಂಡಿ. ಈಗ ಹೋಗ್ತಿದ್ದೇವೆ. ಈಗ ಮಧ್ಯಾಹ್ನದ 12 ಗಂಟೆ ಆಯಿತು, ಅದಕ್ಕೆ ಊಟದ ಸಮಯ, ಊಟ ಮಾಡಲಿಕ್ಕೆ ಹೋಗ್ತಿದ್ದೇವೆ ಈಗ. ಕಿಯಾನ್ ಬಾಯ್ ಮನು, ಬಾಯ್ ಬಾಯ್ ಹೇಳಿ. ಇಲ್ಲಿ ಬಾಳೆ ಗಿಡ ಸಹ ತುಂಬ ಇದೆ, ಬನಾನಾ ಪ್ಲ್ಯಾಂಟ್ಸ್ ತುಂಬ ಇದೆ ಇಲ್ಲಿ. ಕೆಲವು ಸತಿ ಅವರು ಸೇಲ್ ಮಾಡ್ತಾರೆ. ನೋಡಿ ನೋಡಿ ಎಷ್ಟುಂಟು ನೋಡಿ. ನೋಡಿ ತುಂಬ ಅಂದರೆ ತುಂಬ ಗಿಡಗಳಿವೆ ಇಲ್ಲಿ. ಪೆಪ್ಪರ್ ಗಿಡ ಸಹ ಇದೆ ಅಂತ ತೋರಿಸ್ತೇನೆ ನೆಲ್ಲಿ. ನೋಡಿ ಇದು ಪೆಪ್ಪರ್ ಗಿಡ ನೋಡಿ. ನೋಡಿ ಇದು ಪೆಪ್ಪರ್ ಗಿಡ. ಇದು ಸೇಲ್ ಮಾಡುವ ಟೈಮಲ್ಲಿ ತುಂಬ ರೇಟ್ ಇರ್ತದೆ ಇದಕ್ಕೆ. ನನ್ನ ಮನೆಯಲ್ಲಿ ಸಹ ಉಂಟು ಇದು ನೋಡಿ. ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ದಾರೆ, ಲಂಚಿಗೆ ಲೇಟ್ ಆಯ್ತಲ್ಲ, ಹೋಗುವ ಬನ್ನಿ. ನೋಡಿ ಅಡಿಕೆ, ಬ್ರೌನಿ, ಬ್ರೌನ್ ಕಲರ್, ಅದಕ್ಕೆ ಬ್ರೌನಿ. चल चल ಮನೆಯಲ್ಲಿ ಪಾರ್ಟಿ, ಮನೆಯಲ್ಲಿ ಫುಲ್ ಪಾರ್ಟಿ ನೋಡಿ, ಎಲ್ಲರಿದ್ದಾರೆ. ಮಾಡ್ತಿದ್ದೇವೆ ಫೈನಲ್ ಪ್ರಾಸೆಸ್. ನಮ್ಮ ಪ್ಲೇಟ್
ಅಬ್ಬ ಹೂಲೆ ಕಾಲ ಪಾಲೆ ನೋಡಿ ನಮ್ಮ ಪ್ಲೇಟ್ ಪಾಲೆದು ಪ್ಲೇಟ್ ಕೊಂಕಣಿಯಲ್ಲಿ ನಾವು ಪೌಲಿ ಮೇಡಮ್ ಇದು ಚಿಕನ್ ಕರಿ ಆಯ್ತು. ಈಗ ಒಂದು ಚಿಕನ್ ಕರಿ ಆಯ್ತು, ರುದ್ರಮಾಸ ಆಯ್ತು. फिक्स जाऊन ना समजा फिक्स जाऊन ಮ್ಯಾಂಗ್ಳೂರ್ ಚಿಕನ್ ಕರಿ ಮತ್ತು ಸೂಪರ್. आमच्या सौग्या बरी नाही झूम रेडी करतो मग लास्ट केली तू वैर आमचे वैर ना ते वयर ओडटा ताली प्रिया इल्लो फाट्यान उतार काढणे वाटलं अक्का ಈಗ ನಾವು ಕಿಯಾನಿಗೆ ನಾನು ಊಟ ಕೊಡ್ತಿದ್ದೇನೆ. ನನಗೆ ರಿಕ್ಷಾ ಅಂದರೆ ಲೈಕ್ ಇಲ್ಲೇ ಇದ್ದಾನೆ ಬೆಳಿಗ್ಗೆ ಅಂತಲ್ಲ ಈಗ ಅಷ್ಟೇ. ಜ್ಯೂಸ್ ಮಗಿಪ್ಪಿ ಅದರ ಮಾಸ್ ಚಿಕ್ಕ ಮಾಸ್. ಕಿಯಾನಿಗೆ ರೈಸ್ ಚಿಕನ್ ಕರಿ ವಿತ್ ಪೊಟೇಟೊ ಪೋಕ್ ಇಲ್ಲ ಅವರಿಗೆ ನೋ ಪೋಕ್. ಹಂಗ ಬಿಡ ಕಿಯಾನ್ ಅಡೆ ಡಡ ಹಂಗ ಬಿಡು ದಾಕ ಕೇಳೋ ಕಸಂದಿರೆ. ನನ್ನ ಅಜ್ಜ ನೋಡಿ 85 ವರ್ಷ ಆಯಿತು ಅವರಿಗೆ, ಆದರೂ ಸಹ ಫಿಟ್ ಇದ್ದಾರೆ ನೋಡಿ. ಅಜ್ಜಿ ಕೂಡ ಅಷ್ಟೇ, ಅವರಿಗೊಂದು 75-76 ಆಯಿತು. ಆದರೂ ಸಹ ಅವರು ಅಂತೇಳಿದರೆ ಸಣ್ಣದಿಂದ ತೋಟದಲ್ಲೇ ಕೆಲಸ ಮಾಡ್ಕೊಂಡೆಲ್ಲ ಇದ್ರಲ್ವ, ಅವರಿಗೆ ಸ್ಟ್ರೆಸ್ಸು ಇಲ್ಲ ಏನಿಲ್ಲ. ಸೊ ಹಾಗಾಗಿ ಅವರು ಇವಾಗಲೂ ಫಿಟ್ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ ಅವರು ಇವಾಗ. ನದಿಯಲ್ಲಿ ನೀರು ಬರೋದು, ಅದರಿಂದ ತೋಡಿಗೆ ಹೋಗೋದು, ತೋಡಿನಿಂದ ಬಾವಿಗೆ ಬಂದು ಇಲ್ಲಿ ಪಂಪಿನಲ್ಲಿ ಬರೋದು. ಇಲ್ಲಿ ನೋಡಿ ಇವಾಗ ಅಜ್ಜ ಸ್ವಲ್ಪ ಹೊತ್ತು ಇವಾಗ ಗಿಡಗಳಿಗೆಲ್ಲ ನೀರು ಹಾಕಿ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನು ಅಜ್ಜಿ ನೀರು ಹಾಕ್ತಾರೆ. ಅಂದರೆ ಅವರು ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತಾನೆ ಎಲ್ಲ ಕೆಲಸಗಳನ್ನೆಲ್ಲ ಮಾಡೋದು ಅವರು.
ಇದು ನನ್ನ ಅಪ್ಪ. ನಮಗೂ ತೋಟ ಇತ್ತು, ಸೊ ಹಾಗಾಗಿ ನನಗೂ ಆಗಿರ್ಬೋದು ನನ್ನ ಅಪ್ಪನಿಗೂ ಆಗಿರ್ಬೋದು ತೋಟದ ಬಗ್ಗೆ ಎಲ್ಲ ಸ್ವಲ್ಪ ಒಳ್ಳೆ ನಾಲೆಜ್ ಇದೆ. ಸೊ ಹಾಗಾಗಿ ಅವ್ರ ಕೆಲಸ ಮಾಡುವಾಗೆಲ್ಲ ನಾವು ನೋಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡಿಕೊಂಡೆಲ್ಲ ಇದ್ದೀವಿ. ನನ್ನ ಅಜ್ಜಿ ಮನೆಯಲ್ಲಿ ಅವರು ಮಲ್ಲಿಗೆ ಇಲ್ಲಿ ಉಂಟು, ಮಲ್ಲಿಗೆ ಗಿಡಗಳು ಇವೆ. ಅವರು ಟೆರೆಸ್ ಮೇಲೆ ಅದು ನೆಟ್ಟಿದ್ದಾರೆ, ನೋಡುವ. ನೋಡಿ ಅಡಿಕೆ ಉಂಟು, ಅಡಿಕೆ ಮರಗಳು ಕೂಡ ಉಂಟು. ನೋಡ್ತಿದ್ದೀರಾ, ಇದೆಲ್ಲ ಮಲ್ಲಿಗೆ ಗಿಡಗಳು ನೋಡಿ. ಚೆಲ್ಲಿದರು ಮಲ್ಲಿಗೆಯ ನೋಡಿ. ಇದು ಸ್ವಲ್ಪ ಡ್ರೈ ಆಗಿದೆ ನೀರಿಲ್ಲದ ಕಾರಣ. ನೋಡಿ ಅವರು ಇದು ಕೂಡ ಗ್ರೋ ಮಾಡ್ತಾರೆ ಮನೆಯಲ್ಲಿ. ನೋಡಿ ಅವರ ಸರೌಂಡಿಂಗ್ಸ್ ನೋಡಿ, ಫುಲ್ ಗ್ರೀನರಿ. ಮಂಗಳೂರಲ್ಲಿ ಖಾಲಿ ಫ್ಲ್ಯಾಟ್ಸ್ ಮತ್ತು ರೋಡ್ಸ್ ಅಷ್ಟೇ ಕಾಣ್ತದಲ್ಲ, ಇಲ್ಲಿ ನೋಡಿ. ಮನೆಗಳಿವೆ, ಒಂದೊಂದು ಮನೆ ಮಧ್ಯದಲ್ಲಿ ಮನೆ, ಸರೌಂಡಿಂಗ್ಸಲ್ಲಿ ಫುಲ್ ಗ್ರೀನರಿ ಹಾಗೆ ನೋಡಿ. ಇದು ಕಾಡು, ಅವರದೇ ಜಾಗ ನೋಡಿ. ಅವರೆಲ್ಲ ನೀರು ಬಿಡ್ತಿದ್ದಾರೆ, ಅಜ್ಜ ಅಜ್ಜಿ ಅಂತ ಉಂಟಾ. ಅಪ್ಪ ಕೂಡ ಇದ್ದಾರೆ ಅಲ್ಲಿ. ಸಮ್ಮರ್ ಟೈಮಲ್ಲಿ ಇದು ಬೊಂಡ ಕಟ್ಟು ಮಾಡಿ ಕುಡಿಬೇಕು ನೀರು, ಗಮ್ಮತ್ತಾಗ್ತದೆ. ಆಂಟಿ ಮಾರ್ನಿಂಗ್ ಡ್ಯೂಟಿ. ಓಕೆ, ಹಾಗಿದ್ರೆ ನಮ್ಮದು ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಶೇರ್ ಅವರ್ ವಿಡಿಯೋ.